ವೆಲ್ಕಮ್ ಟು ಮಾತುಕತೆ. ಒಂದೊಂದನ್ನು ನಮಗೆ ಚಿಕ್ಕ ವಯಸ್ಸಿಂದನೇ ಪಾಠಗಳು ಅಂತ ನಮ್ಮ ತಲೆಗಳಿಗೆ ತುಂಬಿರ್ತಾರೆ. ಎಲ್ಲೋ ನಾವು ಅದನ್ನು ಅಲ್ಲಲ್ಲೇ ಎಕ್ಸಾಮಲ್ಲಿ ಬರೆದ್ಬಿಟ್ಟು ಮಾರ್ಕ್ಸ್ ಅನ್ನೋ ಒಂದು ರೂಪದಲ್ಲಿ ತೊಗೊಂಡು ಬಂದುಬಿಟ್ಟು ಮರ್ತು ಹೋಗ್ಬಿಡ್ತಾ ಇದ್ದೀವಿ. ಎಲ್ಲೋ ಎಡಿಟು ಡಿಲೀಟು ಮಾಡಿಬಿಟ್ಟು ತಿರ್ಗಿ ನಮ್ಮ ಬದುಕಿಗೆ ಸಾಕ್ತಾ ಇದ್ದೀವಿ ಮುಂದಕ್ಕೆ. ಏನು ಹೇಳಲಿಕ್ಕೆ ಬರ್ತಿದ್ದೀನಿ ಅಂತಂದರೆ, ನಮಗೆ ಚಿಕ್ಕ ವಯಸ್ಸಿಂದನೇ ನಮ್ಮ ಮೆದುಳಿನಲ್ಲಿ ಬೇರೂರ್ಲಿ ಅಂತ ಒಂದಷ್ಟು ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ. ನಿಮ್ಮ ಟೀಚರ್ಸು ಗುರುಗಳು ಅಂದರೆ ಏನಂತ, ಗುರುಗಳು ಅಂದ ತಕ್ಷಣ ಈ ಸೋಕಾಲ್ಡ್ ಆಶ್ರಮಗಳು ಮಾಡಿಕೊಂಡು ಗುರು ಅಂತ ಕೂತಿರ್ತಾರಲ್ಲ, ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ನಿಮಗೆ ಅಕ್ಷರದ ಜ್ಞಾನ ಹೇಳ್ಕೊಟ್ಟಿದ್ದಾರಲ್ಲ ಅಂಥ ಗುರುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಆಗಿನ ಕಾಲದ ಗುರುಗಳು, ಇವಾಗ ಬಿಡಿ ಅದು ಹೋಗ್ಬಿಡ್ತಾ ಇದೆ, ಅದರದ್ದು ಮೊರಾಲಿಟಿ ಎಲ್ತಿಕ್ಸ್ ಹುಡುಕೊಂಡು ಕೂತ್ಕೋಬೇಕು ಅಂತ ಕಲಿಗಾಲ. ಟಾಪಿಕ್ ಬರೋಣ. ಏನು ಅಂತಂದರೆ, ದ್ವೇಷ, ಒಬ್ರಿಗೊಬ್ರಿಗೆ ದ್ವೇಷ ಮಾಡ್ಕೋಬೇಡಿ. ಅನ್ಹೆಲ್ದಿ ಕಾಂಪಿಟೇಷನ್ಸ್ ಬೇಡ. ನಮ್ಮ ಮಧ್ಯದಲ್ಲಿ ಒಗ್ಗಟ್ಟಿರಲಿ. ಪ್ರತಿಯೊಬ್ಬರನ್ನೂ ಜೊತೆಗೂಡಿಸಿ ಮುನ್ನುಗ್ಗು. ನಮ್ಮ ಜೊತೆಗೆ ದೇಶನೂ ಮುಂದೆ ಹೋಗಲಿ. ಫಸ್ಟ್ ದೇಶ ಹೇಗೆ ಅಪ್ಪ ಅಮ್ಮ ಅಂತೀವೋ ಆ ಥರದ್ದು ನಿನ್ನ ದೇಶ ಇಷ್ಟು ಕಷ್ಟಪಟ್ಟಿದೆ, ಈ ಥರ ಪಾಠಗಳಲ್ಲೂ ಇದೆ ಅಲ್ವಾ? ಅದೇ ಥರನೇ ಈ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂತಿರೋರಿಗೆ ನಿಮ್ಮ ಕೈಯಲ್ಲಿ ಪವರ್ ಅಂತ ಕೊಟ್ಟಿದ್ದಾನೆ ದೇವರೇ ಕೊಟ್ಟಿರೋದು. ಅವಕಾಶಗಳು ಅಂತೀವಿ ಅದನ್ನು, ಅದು ದೇವರು ಕೊಟ್ಟಿರೋದು ನಿಮಗೆ. ಆ ಅವಕಾಶನೇ ದೇವರು ನಿಮಗೆ ಕೊಟ್ಟಿರೋದು. ಸಂದರ್ಭ ಪರಿಸ್ಥಿತಿಗಳು ನಿಮ್ಮ ಕೈಗೆ ಬಂದು ಸಿಕ್ಕಿದೆ. ದ್ವೇಷ ಹೇಗೆ ಮೂಡಿಸ್ತಾ ಇದ್ದಾರೆ ಅಂತಂದರೆ, ನಾರ್ಮಲ್ ಪೀಪಲಲ್ಲಿ ಮೀಡಿಯಾದವ್ರು ಬಿಡಿ, ಅಲ್ಲಿ ಏನಿದೆ ಅದನ್ನೇ ಅವ್ರು ತೋರ್ಸೋಕ್ಕಾಗೋದು. ಅವ್ರು ಅದ್ರಲ್ಲಿ ಹುಟ್ಟಿಸ್ಕೊಂಡೇನೋ ನಿಮ್ಮ ಥರ AI ಗ್ರಾಫಿಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಅಲ್ಲಿ ಏನು ಪರಿಸ್ಥಿತಿ ನಡೀತಿದೆ ಅದನ್ನು ಅವ್ರು ಹಾಗೆ ತೊಗೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಇಲ್ಲಿ ಏನು ನಡೀತಿದೆ ಅಂತಂದರೆ, ಒಬ್ಬರು ಹುದ್ದೆಯಲ್ಲಿ ಇರ್ತಾರಲ್ಲ ಪವರ್ ಅಂತ, ಅವರು ಒಬ್ಬರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ತಾರೆ. ಊಟ ಮಾಡೋದು, ಅವ್ರಿಗೆ ಕೈ ಸೆಕೆಂಡ್ ಕೊಡೋದು ಅದು ಬಿಡಿ, ಅದು ಅವ್ರದ್ದು ಪಾಲಿಸ್ಟ್ ವೇನಲ್ಲಿ ನಡ್ಕೋತಾರೆ ಕ್ಯಾಮ್ರಾ ಮುಂದೆ. ಪಾಪ ಇವರು ತೆಗಿಲೇಬೇಕು, ಇದು ಇವ್ರ ಡ್ಯೂಟಿ, ಇವ್ರ ಜಾಬು. ಇವರು ಓದಿರ್ತಾರಲ್ಲ, ಇವರು ಜರ್ನಲಿಸಮ್ ಅಂತ ಓದಿದ್ಮೇಲೆ ಇದೇ ಇವ್ರದ್ದು ಕೆಲಸ. ಅವ್ರು ಏನು ಮಾಡ್ತಿದ್ದಾರೋ ನವರಂಗಿ ಆಟಗಳನ್ನ ಇವ್ರು ತೋರಿಸ್ಬೇಕು. ಸಾರಿ, ವರ್ಡ್ ಯೂಸ್ ಮಾಡಬೇಕಾಗಿ ಬಂತು. ಇಲ್ಲಿ ಏನು ನಡೀತಿದೆ ಅಂತಂದರೆ, ಏನು ಪ್ರೂವ್ ಮಾಡ್ತಿದ್ದೀರಾ ಅಂದರೆ, ಹಿಂದುಳಿದ ವರ್ಗಕ್ಕೆ ಹೋದೆ ಮನೆಗೆ, ನಾನು ಊಟ ಮಾಡ್ಕೊಂಡು ಬಂದೆ, ನಂಗೆ ನೋಡಿ ಎಷ್ಟು ವಿಶಾಲ ಮನೋಭಾವ ಇದೆ ಅಂತನಾ? ಸೊ ಅಗೇನ್ ಇವ್ರನ್ನ ಅಪ್ಪರ್ ಕ್ಲಾಸ್ ಅಂತ ನೀವೇ ಒಪ್ಕೋತಿದ್ದೀರಾ. ಇವರನ್ನು ಹಿಂದುಳಿದ ವರ್ಗ, ಇಂಗ್ಲೀಷಲ್ಲಿ ಹೇಳಿದ್ರೆ ಪಾಪ ಹರ್ಟ್ ಆಗುತ್ತೆ, ಬೇಡ, ಗೊತ್ತಾಯ್ತು ಅನಿಸುತ್ತೆ. ಸೊ ಏನು ಇವ್ರ ಮೇಲೆ ಎತ್ತು ಕಟ್ತಾ ಇದ್ದೀರಾ?